ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ 4ನೇ ಬಾರಿ ಬಜೆಟ್ ಮಂಡಿಸಿದ್ದಾರೆ. 2022-23ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ್ದಾರೆ. ದೇಶದ ಹಿತದೃಷ್ಟಿಯಿಂದ ದೂರದೃಷ್ಟಿಯ ಬಜೆಟ್ ಮಂಡಿಸಿದ್ದು ಅಭಿವೃದ್ಧಿಯ ಪಥಕ್ಕೆ ಸಪ್ತ ಸ್ತಂಭಗಳ ಉಲ್ಲೇಖ ಮಾಡಿದ್ದಾರೆ. ಎಂಎಸ್ಎಂಇಗಳಿಗೆ ಭರ್ಜರಿ ಅನುದಾನ ನೀಡಿದ್ದಾರೆ. 5 ವರ್ಷಗಳಲ್ಲಿ 6,000 ಕೋಟಿ ಮೀಸಲಿಡಲಾಗಿದೆ. ಬಡ ಜನ ಸಬಲೀಕರಣ, ಸಾವಯವ ಕೃಷಿಗೆ ಒತ್ತು, ಸೂರಿಲ್ಲದವರಿಗೆ ವಸತಿ, ನೀರಾವರಿಗೆ ಬೃಹತ್ ನದಿ ಜೋಡಣೆ ಯೋಜನೆ ಮೊದಲಾದ ಮಹತ್ವಾಕಾಂಕ್ಷಿ ಯೋಜನೆ ಘೋಷಣೆ ಮಾಡಿದ್ದಾರೆ. ಇದಲ್ಲದೆ 60 ಲಕ್ಷ ಜನರಿಗೆ ಉದ್ಯೋಗ ನೀಡುವ ಭರವಸೆಯನ್ನು ನೀಡಲಾಗಿದೆ. ರಾಜ್ಯಗಳಿಗೆ 1 ಲಕ್ಷ ಕೋಟಿ ಬಡ್ಡಿ ರಹಿತ ಸಾಲ ಘೋಷಿಸಿದ್ದು 80 ಲಕ್ಷ ಮನೆಗಳ ನಿರ್ಮಾಣ ಘೋಷಣೆ ಮಾಡಿದ್ದಾರೆ. ಮಹಿಳಾ ಶಕ್ತಿಗಾಗಿ 3 ಹೊಸ ಯೋಜನೆಗಳನ್ನು ಘೋಷಿಸಿದ್ದಾರೆ. ಡಿಜಿಟಲ್ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿದ್ದು ಡಿಜಿಟಲ್ ಪಾಸ್ಪೋರ್ಟ್, ಅಂಚೆ ಕಚೇರಿಯಲ್ಲಿ ಎಂಟಿಎಂ ಸೌಲಭ್ಯ ದೊರೆಯುವಂತಹ ವಿವಿಧ ಯೋಜನೆಗಳನ್ನು ಘೋಷಿಸಿದ್ದಾರೆ. ಈ ವರ್ಷ ಆದಾಯ ತೆರಿಗೆ ಪಾವತಿದಾರರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಈ ಬಾರಿ ಆದಾಯ ತೆರಿಗೆ ಸ್ಲ್ಯಾಬ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈ ಹಿಂದೆ ಇದ್ದ ತೆರಿಗೆ ಸ್ಲ್ಯಾಬ್ ಮುಂದುವರಿಯಲಿದೆ. ಆದರೆ ತೆರಿಗೆ ಪಾವತಿಯಲ್ಲಿ ಮಾತ್ರ ಸುಧಾರಣೆ ಮಾಡಲಾಗಿದೆ. ದೇಶದಲ್ಲಿ ಇನ್ಮುಂದೆ ಆದಾಯ ತೆರಿಗೆ ಸಲ್ಲಿಕೆಗೆ ಹೊಸ ನೀತಿ ಜಾರಿಗೆ ತರಲಾಗುವುದು ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಆದಾಯ ತೆರಿಗೆ ಸಲ್ಲಿಕೆ ವೇಳೆ ತಪ್ಪು ಸರಿಪಡಿಸಲು 2 ವರ್ಷಗಳ ಕಾಲಾವಕಾಶ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ದೇಶದಲ್ಲಿ ಹೊಸ ಐಟಿ ರಿಟರ್ನ್ಸ್ ಪರಿಚಯಿಸಲಾಗ್ತಾ ಇದೆ. Scheme for taxation of virtual digital assets. There has been a phenomenal increase in transaction in virtual digital assets. The magnitude and frequency of these transactions have made it imperative to provide for a specific tax regime. Accordingly, for the taxation of virtual digital assets, I propose to provide that any income from transfer of any virtual digital asset shall be taxed at the rate of 30%. No deduction in respect of any expenditure or allowance shall be allowed while computing such income except cost of acquisition. Further, loss from transfer of virtual digital asset cannot be set off against any other income. Further, in order to capture the transaction details, I also propose to provide for TDS on payment made in relation to transfer of virtual digital asset at the rate of 1% of such consideration above a monetary threshold. Gift of virtual digital asset is also proposed to be taxed in the hands of the recipient. ಕೇಂದ್ರ ಬಜೆಟ್ನಲ್ಲಿ ಡಿಜಿಟಲ್ ಕರೆನ್ಸಿ ವಿಚಾರವಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಹತ್ವದ ಘೋಷಣೆ ಮಾಡಿದ್ದಾರೆ. ಡಿಜಿಟಲ್ ಕರೆನ್ಸಿಯ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಇದ್ದ ಗೊಂದಲಗಳಿಗೆ ಬಜೆಟ್ನಲ್ಲಿ ಸ್ಪಷ್ಟತೆ ಸಿಕ್ಕಿದೆ. ಬಜೆಟ್ ಮಂಡಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಡಿಜಿಟಲ್ ಕರೆನ್ಸಿಯನ್ನ ಅಧಿಕೃತವಾಗಿ ಘೋಷಿಸಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿಜಿಟಲ್ ರುಪಿ ಪರಿಚಯಿಸಲಿದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಆಧರಿಸಿ ಆರ್ಬಿಐ ಡಿಜಿಟಲ್ ಕರೆನ್ಸಿ ಈ ಆರ್ಥಿಕ ವರ್ಷದಲ್ಲೇ ಪರಿಚಯಿಸಲಿದೆ. Introduction of a central bank digital currency will give a big boost to digital economy. Digital currency will also lead to a more efficient and cheaper currency management system. It is therefore proposed to introduce digital rupee using blockchain and other technologies to be issued by the Reserve Bank of India starting 2022 and 23. Honorable Speaker, sir, draft DPRs for 5 river links, namely Daman-Ganga Pinjal, Par-Tapi Narmada, Godavari Krishna, Krishna Pennar and Pennar Kaveri have been finalized. Once a consensus is reached among the beneficiary states, the center will provide support. ಈ ಬಾರಿ ಬಜೆಟ್ನಲ್ಲಿ ಕೆಲ ವಸ್ತುಗಳ ಬೆಲೆ ಇಳಿಕೆ ಆಗಿದ್ರೆ ಕೆಲವು ದುಬಾರಿಯಾಗಿವೆ. ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಇಳಿಕೆಯಾಗಿದೆ. ಮೊಬೈಲ್, ಚಿನ್ನ, ಬಟ್ಟೆಗಳು, ಪಾದರಕ್ಷೆಗಳ ಬೆಲೆ ಇಳಿಕೆಯಾಗಿದೆ. ವಜ್ರ, ಕೃಷಿ ಉಪಕರಣಗಳು ಹಾಗೂ ವಿದೇಶಿ ಉತ್ಪನ್ನಗಳ ಬೆಲೆ ಕೂಡ ಇಳಿಕೆಯಾಗಿದೆ. ಆರ್ಟಿಫಿಷಿಯಲ್ ಜ್ಯುವೆಲರಿ ಬೆಲೆ ಕೂಡ ಕಡಿಮೆಯಾಗಲಿದೆ. ಆದರೆ ಪೆಟ್ರೋಲ್ ಬೆಲೆ ಇನ್ನಷ್ಟು ದುಬಾರಿಯಾಗೋ ಸಾಧ್ಯತೆಗಳಿವೆ.
ಆನ್ ಬ್ಲೆಂಡೆಡ್ ಇಂಧನಕ್ಕೆ ಕೇಂದ್ರ ಸರ್ಕಾರ ಹೆಚ್ಚುವರಿ ₹2 ತೆರಿಗೆ ವಿಧಿಸಿದೆ. ಹೀಗಾಗಿ ಇಂಧನ ಬೆಲೆ ಏರಿಕೆಯಾಗೋ ಸಾಧ್ಯತೆ ಇದೆ. ಇನ್ನು ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ಕೊಂಡಾಡಿದ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ 11 ಗಂಟೆಗೆ ಮತ್ತೆ ಮಾತನಾಡಲಿದ್ದಾರೆ. ಬಜೆಟ್ ಮತ್ತು ಸ್ವಾವಲಂಬಿ ಭಾರತದ ಕುರಿತು ವಿವರವಾಗಿ ಮಾತನಾಡ್ತೀನಿ ಅಂತ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಭಾರತದ ಭವಿಷ್ಯ ರೂಪಿಸುವ ಸಾಧನವಾಗಿ ಈ ಬಜೆಟ್ ಮೂಡಿಬಂದಿದೆ. ದೇಶದ ಜನಸಾಮಾನ್ಯರ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಬಜೆಟ್ ರೂಪಿಸಲಾಗಿದ್ದು, ಇದಕ್ಕಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಅಭಿನಂದಿಸುತ್ತೇನೆ. ಬಜೆಟ್ ಮತ್ತು ಆತ್ಮನಿರ್ಭರ್ ಭಾರತ ನಿರ್ಮಾಣದ ಬಗ್ಗೆ ಇಂದು ಸವಿಸ್ತಾರವಾಗಿ ಮಾತನಾಡ್ತೀನಿ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ಗೆ ವಿಪಕ್ಷಗಳು ಲೇವಡಿ ಮಾಡ್ತಿವೆ. ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಇದೊಂದು ನಿರಾಶಾದಾಯಕ ಬಜೆಟ್ ಅಂತ ಟೀಕಿಸಿದ್ದಾರೆ. ಏನು ಕೇಂದ್ರ ಬಜೆಟ್ ಅನ್ನ ಪೇಷಂಟ್ ಬಜೆಟ್ ಅಂತ ಡಿಕೆ ಶಿವಕುಮಾರ್ ಟೀಕಿಸಿದ್ದಾರೆ. ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಲಾಬಿಗೆ ಮಣಿದಿದೆ. ಈ ಬಜೆಟ್ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋದು, ಮನೆಯಲ್ಲಿ ಮಲಗಿ ಎನ್ನುವಂತಾಗಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಇನ್ನು ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಕೂಡ ವ್ಯಂಗ್ಯವಾಡಿದ್ದಾರೆ. ಕೇಂದ್ರ ಬಜೆಟ್ನಲ್ಲಿ ಉಪ್ಪು ಹುಳಿ ಖಾರವೇನಿಲ್ಲ ಎಂದಿದ್ದ ಸಂಸದ ಡಿಕೆ ಸುರೇಶ್ಗೆ ಬಿಜೆಪಿ ಶಾಸಕ ಎಂಪಿ ರೇಣುಕಾಚಾರ್ಯ ಟಾಂಗ್ ಕೊಟ್ಟಿದ್ದಾರೆ. ಉಪ್ಪು ಹುಳಿ ಖಾರದ ರುಚಿ ಗೊತ್ತಾಗದೇ ಇರುವುದು ಕೋವಿಡ್-19 ರೋಗದ ಲಕ್ಷಣವಿರಬೇಕು ಅಂತ ಕಾಲೆಳೆದಿದ್ದಾರೆ. ನಿಮಗೆ ರುಚಿ ಗೊತ್ತಾಗದೇ ಇದ್ದಲ್ಲಿ ಮೊದಲು ಕೋವಿಡ್ ಪರೀಕ್ಷೆಯನ್ನ ಮಾಡಿಸಿಕೊಳ್ಳೋದು ಉತ್ತಮ ಅಂತ ಕಿಚಾಯಿಸಿದರು. ರಾಜ್ಯದಲ್ಲಿ ಕೊರೋನಾ ಕೇಸ್ ಸಂಖ್ಯೆ ಇಳಿಕೆಯಾಗಿದೆ. ರಾಜ್ಯದಲ್ಲಿ ನಿನ್ನೆ 14,366 ಕೊರೋನಾ ಪ್ರಕರಣ ಪತ್ತೆಯಾಗಿದ್ದು, ಒಂದೇ ದಿನ 58 ಮಂದಿ ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಸದ್ಯ ರಾಜ್ಯದಲ್ಲಿರುವ ಪಾಸಿಟಿವಿಟಿ ದರ 13.45 ಇಳಿದಿದೆ. ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ 60,914 ಮಂದಿ ಡಿಸ್ಚಾರ್ಜ್ ಆಗಿದ್ದು, ಬೆಂಗಳೂರಲ್ಲೂ ಸಹ ಕೊರೋನಾ ಕೇಸ್ ಇಳಿಕೆಯಾಗಿದೆ. ರಾಜ್ಯ ರಾಜಧಾನಿಯಲ್ಲಿ ನಿನ್ನೆ 6,685 ಕೇಸ್ ಪತ್ತೆಯಾಗಿದ್ದು, 9 ಮಂದಿ ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಅಂತಿಮ ವರ್ಷದ ಎಂಬಿಬಿಎಸ್ ಪರೀಕ್ಷೆಗಳನ್ನು ಮುಂದೂಡುವಂತೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ರಾಜೀವ್ ಗಾಂಧಿ ಆರೋಗ್ಯ ವಿವಿಗೆ ಪತ್ರ ಬರೆದಿದ್ದಾರೆ. ಫೆಬ್ರವರಿ 22ರಿಂದ ಅಂತಿಮ ವರ್ಷದ ಎಂಬಿಬಿಎಸ್ ಪರೀಕ್ಷೆ ಆರಂಭವಾಗಬೇಕಾಗಿತ್ತು. ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಮೇ ತಿಂಗಳಲ್ಲಿ ತರಗತಿ ಆರಂಭವಾಗಿದ್ದು, ಜುಲೈ ತಿಂಗಳವರೆಗೂ ಮಾತ್ರ ಆನ್ಲೈನ್ ಪಾಠ ಆಗಿದೆ. ಅಗತ್ಯವಿದ್ದಷ್ಟು ಕ್ಲಿನಿಕಲ್ ಪೋಸ್ಟಿಂಗ್ ಸಹ ಆಗಿಲ್ಲ. ಅಲ್ಲದೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು 2 ತಿಂಗಳು ಕೋವಿಡ್ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಇದೀಗ ಮತ್ತೆ 3ನೇ ಅಲೆಯಲ್ಲಿ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಶೈಕ್ಷಣಿಕ ವೇಳಾಪಟ್ಟಿ ಕುಸಿದಿರೋದ್ರಿಂದ ಪರೀಕ್ಷಾ ತಯಾರಿ ಸಮಯ ಕಡಿಮೆಯಾಗಿದೆ. ಅಂತಿಮ ವರ್ಷದ ಪರೀಕ್ಷೆಗೆ ಅಚ್ಚುಕಟ್ಟಾಗಿ ತಯಾರಾಗಲು ಅಗತ್ಯವಿದ್ದು, ಕಾಲಾವಕಾಶ ಒದಗಿಸಿ ನಂತರವೇ ಪರೀಕ್ಷಾ ವೇಳಾಪಟ್ಟಿ ಪ್ರಕಟಿಸುವಂತೆ ಪತ್ರ ಬರೆದಿದ್ದಾರೆ. ದೆಹಲಿ ಪ್ರವಾಸಕ್ಕೆ ಸಿಎಂ ಬೊಮ್ಮಾಯಿ ಸಜ್ಜಾಗಿದ್ದಾರೆ. ನಾಳೆ ದೆಹಲಿ ಪ್ರಯಾಣ ಬೆಳೆಸುವುದು ಬಹುತೇಕ ಫಿಕ್ಸ್ ಆಗಿದೆ. 2 ದಿನಗಳ ಕಾಲ ದೆಹಲಿಯಲ್ಲಿ ಸಿಎಂ ಬೊಮ್ಮಾಯಿ ವಾಸ್ತವ್ಯ ಹೂಡಲಿದ್ದಾರೆ. ಈ ವೇಳೆ ಪ್ರಧಾನಿ ಮೋದಿ, ಅಮಿತ್ ಶಾ ಭೇಟಿಗೆ ಸಿಎಂ ಬೊಮ್ಮಾಯಿ ಸಮಯಾವಕಾಶ ಕೇಳಿದ್ದಾರೆ. ಸಚಿವ ಸಂಪುಟ ಪುನರಚನೆ ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಮೇಕೆದಾಟು, ಕೃಷ್ಣಾ, ಮಹದಾಯಿ ಸೇರಿದಂತೆ ಅಂತಾರಾಜ್ಯ ಜಲ ವಿವಾದಗಳ ಬಗ್ಗೆ ಪ್ರಮುಖ ಚರ್ಚೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಮಾಡದಕೇರಿ ಗ್ರಾಮ ಲೆಕ್ಕಿಗ ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಗ್ರಾಮ ಲೆಕ್ಕಿಗ ಸಿದ್ದು ಬಣಕಾರ್ ಎಸಿಬಿ ಬಲೆಗೆ ಬಿದ್ದಿದ್ದು, ಖಾತೆ ಬದಲಾವಣೆಗೆ ವಿಜಯ್ ಕುಮಾರ್ ಎಂಬುವವರ ಬಳಿ 5,000 ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಗ್ರಾಮ ಲೆಕ್ಕಿಗನ ವಿರುದ್ಧ ವಿಜಯ್ ಕುಮಾರ್ ಎಸಿಬಿಗೆ ದೂರನ್ನ ನೀಡಿದ್ರು. ಕಚೇರಿಯಲ್ಲಿ ಲಂಚ ಪಡೆಯುವಾಗ ಗ್ರಾಮ ಲೆಕ್ಕಿಗ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ತಾಲೂಕು ಕಚೇರಿ ಅಧಿಕಾರಿಗಳ ಎಡವಟ್ಟಿಗೆ ಗ್ರಾಮ ಪಂಚಾಯತ್ ಸದಸ್ಯ ಶಾಕ್ ಆಗಿದ್ದಾರೆ. ಬದುಕಿರುವ ಗ್ರಾಮ ಪಂಚಾಯತ್ ಸದಸ್ಯ ಮೃತಪಟ್ಟಿದ್ದಾನೆ ಅಂತ ವೋಟರ್ ಐಡಿ ಕ್ಯಾನ್ಸಲ್ ಮಾಡಿದ್ದಾರೆ. ತುಮಕೂರು ಗ್ರಾಮಾಂತರ ಅರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅರಳೂರು ಗ್ರಾಮ ಪಂಚಾಯಿತಿ ಸದಸ್ಯನಾಗಿರುವ ಟಿ ಶಿವಪ್ರಸಾದ್ ಮೃತಪಟ್ಟಿದ್ದಾನೆ ಅಂತ ತಾಲೂಕು ಅಧಿಕಾರಿಗಳು ವೋಟರ್ ಐಡಿಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ಟಿ ಶಿವಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ದು, ಶಾಸಕ ಗೌರಿಶಂಕರ್ ಜೊತೆ ತಹಸೀಲ್ದಾರ್ಗೆ ಶಿವಪ್ರಸಾದ್ ದೂರನ್ನ ನೀಡಿದ್ದಾರೆ. ನ್ಯೂಸ್ 18 ಕನ್ನಡದ ವರದಿಗೆ ಗದಗ ಜಿಮ್ಸ್ ವೈದ್ಯರು ಸ್ಪಂದಿಸಿದ್ದಾರೆ. ರೋಗಿಗೆ ಶಸ್ತ್ರಚಿಕಿತ್ಸೆ ಮಾಡಲು ವೈದ್ಯರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಗದಗ ಜಿಮ್ಸ್ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯ ಕುರಿತು ನ್ಯೂಸ್ 18 ಕನ್ನಡದಲ್ಲಿ ವಿಸ್ತೃತವಾದ ವರದಿ ಪ್ರಸಾರ ಆಗಿತ್ತು. ರವಿ ಬಾಕಳೆ ಎಂಬ ರೋಗಿಯ ಪರದಾಟದ ಕುರಿತು ನಿಮ್ಮ ನ್ಯೂಸ್ 18 ಕನ್ನಡ ವರದಿಯನ್ನು ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ವೈದ್ಯರು ರವಿ ಬಾಕಳೆ ಅವರಿಗೆ ಬಿಪಿ, ಶುಗರ್, ಇಸಿಜಿ, ಸಿಟಿ ಸ್ಕ್ಯಾನ್ ಮಾಡಿ ಸೂಕ್ತವಾದ ಚಿಕಿತ್ಸೆ ನೀಡುತ್ತಿದ್ದಾರೆ. ಇಂದು ಅಥವಾ ನಾಳೆ ಶಸ್ತ್ರಚಿಕಿತ್ಸೆ ಮಾಡೋ ಸಾಧ್ಯತೆ ಇದೆ. ನ್ಯೂಸ್ 18 ಕನ್ನಡಕ್ಕೆ ರವಿ ಬಾಕಳೆ ಸಂಬಂಧಿಕರು ಅಭಿನಂದನೆ ಸಲ್ಲಿಸಿದರು. ನ್ಯೂಸ್ 18 ಟಿವಿ ಬಂದಿ ಮ್ಯಾಗ ಸರ್ ಅಡ್ಮಿಟ್ ಮಾಡ್ಕೊಂಡ್ರ ಸರ್.
ಈಗ ಎಲ್ಲ ಸಿಟಿ ಸ್ಕ್ಯಾನಿಂಗ್ ಸರ್ ಇದೆಲ್ಲ ಈಗ ಚೆಕ್ ಮಾಡಾಕಂತಾರೆ ಸರ್. ಈಗ ಸ್ಕ್ಯಾನಿಂಗ್ ಸರ್ ACG ಅಂತ ಚೆಕ್ ಮಾಡ್ಯಾರ ಸರ್. ಈಗ ಇನ್ನೊಂದು ಐದು ಸರ್ ಇದು ಚೆಕ್ ಮಾಡೋದು ಸರ್. ಅದಾಗಿ ಮ್ಯಾಗ ಆಯುಷ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾರಂತ ಅಡ್ಮಿಟ್ ಮಾಡ್ತಾರಂತ ಹೇಳ್ಯಾರ ಸರ್. ಅವರು ಆಪರೇಷನ್ ಮಾಡ್ತಾರಂತ ಹೇಳ್ಯಾರ ಸರ್. ಆ ಸಂಬಂಧ ಸರ್ ನ್ಯೂಸ್ 18 ಒಳಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅವ್ರು ಅನುಕೂಲ ದಾದ ಮಾಡಿ ಸರ್ 20ನೇ ಬರೋ ನ್ಯೂಸ್ 18 ಬಂದ ಮೇಲೆ ಸರ್ ಭಾಳ ಅನುಕೂಲ ಮಾಡಿ ಅವ್ರಿಗೆ ಭಾಳ ಧನ್ಯವಾದ. ನಾನು ಅವರಿಂದ ನಮಗೆ ಅನುಕೂಲ ಸರ್. ಯಾರು ಬರಲಿ ಸರ್ ನಮಗೆ ಅವ್ರು ಬಂದ ಮೇಲೆ ಅನುಕೂಲ ಮಾಡೋರು ಡಾಕ್ಟರ್ ಯಾರು ಅಡ್ಮಿಷನ್ ಮಾಡ್ಕೊಂಡ್ರ ಆಪರೇಷನ್ ಮಾಡ್ತಾರೆ ರೀ. ಮೊದಲು ನಾನು ನ್ಯೂಸ್ 18ಗೆ ನಾನು ನಮಸ್ಕಾರ ಮಾಡ್ತೀನಿ. ಯಾಕಂದರೆ ನಮ್ಮದು ಇಲ್ಲಿ ಡಾಕ್ಟ್ರು ಸಜ್ಜನರು ತಿರ್ಗ ಡಾಕ್ಟ್ರು ಸಿಗ್ಲಿರೋರು ಅವರು ಮಾಡ್ತೀನಿ ರೀ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸವನಹಳ್ಳಿ ಮತ್ತು ಹೊನಗನಹಳ್ಳಿ ಗ್ರಾಮಗಳು ವಿಜಯಪುರ ತಾಲೂಕಿನಲ್ಲಿ ಮರು ಸೇರ್ಪಡೆಯಾಗಿವೆ. 2 ಗ್ರಾಮಗಳನ್ನು ವಿಜಯಪುರ ತಾಲೂಕಿಗೆ ಸೇರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಈ ಹಿಂದೆ ವಿಜಯಪುರ ತಾಲೂಕಿನಲ್ಲಿದ್ದ ಗ್ರಾಮಗಳು ಕ್ಷೇತ್ರ ವಿಂಗಡಣೆಯಾದ ಬಳಿಕ ಬಬಲೇಶ್ವರ ತಾಲೂಕಿಗೆ ಸೇರ್ಪಡೆ ಮಾಡಲಾಗಿತ್ತು. ಆದರೆ ಇದಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ರು. ವಿಜಯಪುರ ನಮಗೆ ಹತ್ತಿರವಾಗಿದ್ದು ನಮ್ಮನ್ನ ವಿಜಯಪುರ ತಾಲೂಕಿನಲ್ಲೇ ಮುಂದುವರೆಸುವಂತೆ ಮನವಿಯನ್ನ ಮಾಡಿದ್ರು. ಇದೀಗ 2 ಗ್ರಾಮಗಳನ್ನು ವಿಜಯಪುರ ತಾಲೂಕಿಗೆ ಮರು ಸೇರ್ಪಡೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದ ಆದೇಶಕ್ಕೆ ಶಾಸಕ ಎಂಬಿ ಪಾಟೀಲ್ ಸಂತಸವನ್ನ ವ್ಯಕ್ತಪಡಿಸಿದರು. ಬಬಲೇಶ್ವರ ಮತಕ್ಷೇತ್ರದಲ್ಲಿ ಬರುವಂಥ ಹೊನಗನಹಳ್ಳಿ ಮತ್ತು ಸವನಹಳ್ಳಿಯ ಜನತೆ ಅತ್ಯಂತ ಪ್ರಮುಖವಾದಂಥ ಒಂದು ಬೇಡಿಕೆ. ಬಬಲೇಶ್ವರ ತಾಲೂಕಿಗೆ ಅವರಿಗೆ ಹೋಗಲಿಕ್ಕೆ ಭಾಳಷ್ಟು ಕಷ್ಟ ಆಗ್ತದೆ ಅಂತ ತಿಳ್ಕೊಂಡು ನಮ್ಮನ್ನು ವಿಜಯಪುರ ತಾಲೂಕಿನಲ್ಲೇ ಮುಂದುವರಿಸಬೇಕು ಅಂಥೇಳಿ ಏನು ಅವರ ಭಾಳ ದಿನದ ಪ್ರಮುಖವಾದಂಥ ಬೇಡಿಕೆ ಇತ್ತು. ನಾನು ಬಬಲೇಶ್ವರದ ಶಾಸಕನಾಗಿ ಇವತ್ತು ಜಿಲ್ಲಾಧಿಕಾರಿಯಿಂದ ಪ್ರಸ್ತಾವನೆಯನ್ನು ಕಳಿಸಿ ಸರ್ಕಾರಕ್ಕೆ ಕಳಿಸಿ ಸರ್ಕಾರದಲ್ಲಿ ಇವತ್ತೊಂದು ದಿವಸ ಕಂದಾಯ ಸಚಿವರಿಗೆ ಭೇಟಿಯಾಗಿ ಅದನ್ನು ಆದೇಶವನ್ನು ಮಾಡಬೇಕು ಅಂತೇಳಿ ವಿನಂತಿಸಿಕೊಂಡು ತದನಂತರ ಸರ್ಕಾರದಿಂದ ಇದು ಅಧಿಕೃತವಾದ ಆದೇಶವನ್ನು ಇವತ್ತಿನ ದಿವಸ ಕೊಟ್ಟಿದೆ. ಇದು ಭಾಳ ದಿನದ ಪ್ರಮುಖವಾದಂಥ ಬೇಡಿಕೆಯನ್ನು ಹೊನಗನಹಳ್ಳಿ ಮತ್ತು ಸವನಹಳ್ಳಿದೆ. ಅದನ್ನು ನಾನು ಈಡೇರಿಸಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಭಾಳ ಸಂತೋಷದಿಂದ ಇವತ್ತಿನ ದಿವಸ ಹೊನಗನಹಳ್ಳಿಯ ಮತ್ತು ಸವನಹಳ್ಳಿ ಜನರಲ್ಲಿ ಮಧ್ಯ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಆದೇಶದ ಪ್ರತಿಯನ್ನು ಇವತ್ತಿನ ದಿವಸ ತಮಗೆ ತಲುಪಿಸ್ತೇನೆ. ರಸ್ತೆ ಬದಿ ಮಲಗಿದ್ದ ನಾಯಿ ಮೇಲೆ ಆದಿ ಕೇಶವಲು ಮೊಮ್ಮಗ ಆದಿ ಕಾರು ಹತ್ತಿಸಿದ್ದರ ಪರಿಣಾಮ ಶ್ವಾನವೊಂದು ಸಾವನ್ನಪ್ಪಿತ್ತು. ಅದರ ಅಂತ್ಯಕ್ರಿಯೆಯನ್ನು ನಿನ್ನೆ ನೆರವೇರಿಸಲಾಯಿತು. ಈ ವೇಳೆ ಭಾಗಿಯಾಗಿದ್ದ ಮಾಜಿ ಸಂಸದೆ ರಮ್ಯಾ ಭಾವುಕರಾದರು. ಬೇಕು ಅಂತಲೇ ನಾಯಿ ಮೇಲೆ ಗಾಡಿ ಹತ್ತಿಸಿದ್ದಾರೆ, ಇದನ್ನು ನೋಡಿ ಸಹಿಸಲು ಆಗಲಿಲ್ಲ. ನಮ್ಮ ದೇಶದಲ್ಲಿ ಅನಿಮಲ್ ಲಾ ಸ್ಟ್ರಿಕ್ಟ್ ಇಲ್ಲ. 50 ರೂಪಾಯಿ ಕೊಟ್ಟು ಹೊರಗಡೆ ಬರ್ತಾರೆ. ದಯೆ ಅನ್ನೋದು ಕೇವಲ ಮನುಷ್ಯನಿಗೆ ಅಲ್ಲ, ಪ್ರಕೃತಿಯಲ್ಲಿರುವ ಪ್ರಾಣಿಗಳಿಗೂ ಕೂಡ ಇರಬೇಕು. ಕಾನೂನು ಕಠಿಣಗೊಳಿಸಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಎಂದಿದ್ದಾರೆ. ಸ್ಟ್ರಿಂಜೆಂಟ್ ಏನಿಲ್ಲ. ಸೊ ಭಾಳ ಸುಖವಾಗಿ ಪ್ರವೀಣ್ ಅವ್ರು ಹೇಳ್ದಂಗೆ ಫೈನು ಏನು ಜಾಸ್ತಿ ಇಲ್ಲ. ಸೊ ಹಾಗಾಗಿ ಆಗ್ತಾನೆ ಇರುತ್ತೆ. ಆಕ್ಸಿಡೆಂಟ್ಸ್ ಆಗತ್ತೆ, ಯಾಕಂದರೆ ಮನುಷ್ಯ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಬಟ್ ಈ ಸಿಚುವೇಶನಲ್ಲಿ ಅವರು ಡೆಲಿಬ್ರೇಟಾಗಿ ಮಾಡಿದ್ದು, ಬೇಕಂತ ಮಾಡಿದ್ದು. ಸೊ ಅದಕ್ಕೆ ನನಗೆ ತುಂಬಾ ಐ ಫೀಲ್ he deserves definitely to be punished. And but sadly ನಾನು ಹೇಳ್ದಂಗೆ ಆ್ಯನಿಮಲ್ ಕ್ರೂಯಲ್ಟಿ ಲಾ ಸ್ಟ್ರಿಂಜೆಂಟ್ ಇಲ್ಲ. ಸೊ ಐ ಹೋಪ್ ಸರ್ಕಾರ ಇದನ್ನು ಬೇಗ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನಾನು. ಅಡುಗೆ ಮನೆಯಲ್ಲೇ ಮಹಿಳೆ ಸಜೀವ ದಹನಗೊಂಡಿರೋ ಘಟನೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಳೆ ಆಲೂರ ಗ್ರಾಮದಲ್ಲಿ ನಡೆದಿದೆ. ಮೃತ ಮಹಿಳೆ ರಾಜೇಶ್ವರಿಯನ್ನ ಮಾನಸಿಕ ಅಸ್ವಸ್ಥೆ ಎನ್ನಲಾಗ್ತಾ ಇದ್ದು, ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡುವ ವೇಳೆ ಬೆಂಕಿ ತಗುಲಿರುವ ಶಂಕೆ ವ್ಯಕ್ತವಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ದುರ್ಘಟನೆ ನಡೆದಿದೆ. ಪತಿ ಗ್ಯಾರೇಜ್ ಕೆಲಸಕ್ಕೆ ಹೋಗಿದ್ದು, ಮಕ್ಕಳು ಶಾಲೆಗೆ ಹೋಗಿದ್ದ ವೇಳೆ ಅವಘಡ ನಡೆದಿದೆ. ಕಿಟಕಿ ಬಾಗಿಲು ಮೂಲಕ ದಟ್ಟ ಹೊಗೆ ಬರುವುದನ್ನು ಕಂಡ ಸ್ಥಳೀಯರು ಬೆಂಕಿ ನಂದಿಸಲು ಮುಂದಾಗಿದ್ದಾರೆ. ಆದರೆ ಬೆಂಕಿಯ ಕೆನ್ನಾಲಿಗೆ ಎಲ್ಲೆಡೆ ಹಬ್ಬಿದ್ದರ ಪರಿಣಾಮ ಪ್ರಯೋಜನ ಆಗಿಲ್ಲ. ಬೆಂಕಿ ನಂದಿಸುವಷ್ಟರಲ್ಲಿ ಮಾನಸಿಕ ಅಸ್ವಸ್ಥೆ ರಾಜೇಶ್ವರಿ ಸುಟ್ಟು ಕರಕಲಾಗಿದ್ರು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕೊಳಕೇರಿಯ ಒಂಟಿ ಮನೆಗೆ ನುಗ್ಗಿದ 4 ಖದೀಮರು ದರೋಡೆ ಮಾಡಿ ಎಸ್ಕೇಪ್ ಆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮನೆಯಲ್ಲಿ ಜಾನಕಿ ಮತ್ತು ಅವರ ಸಹೋದರಿ ಇಬ್ಬರೇ ಇರೋದನ್ನ ಗಮನಿಸಿದ ದರೋಡೆಕೋರರು ಮಧ್ಯರಾತ್ರಿ ಮನೆಗೆ ನುಗ್ಗಿದ್ದಾರೆ. ಇಬ್ಬರ ಕೈಕಾಲು ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿ ಮನೆಯಲ್ಲಿದ್ದ 2.5 ಲಕ್ಷ ನಗದು 85 ಗ್ರಾಂ ಚಿನ್ನಾಭರಣವನ್ನು ದೋಚಿದ್ದಾರೆ. ಘಟನೆ ಸಂಬಂಧ ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರದ ಇಂಡಿ ರಸ್ತೆಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಬೈಕ್ಗೆ ಹಿಂಬದಿಯಿಂದ ಕ್ಯಾಂಟರ್ ಡಿಕ್ಕಿ ಹೊಡಿತಾ ಇದ್ದಂತೆ ಲಾರಿಯೊಂದು ಗುದ್ದಿದೆ. ನಂತರ ಅದೇ ಲಾರಿಗೆ ಹಿಂಬದಿಯಿಂದ ಕಾರ್ ಡಿಕ್ಕಿ ಹೊಡಿತಾ ಇದ್ದಂತೆ ಸರ್ಕಾರಿ ಬಸ್ ಸಹ ಗುದ್ದಿದೆ. ಸರಣಿ ಅಪಘಾತದಲ್ಲಿ ಬೈಕ್ ಸವಾರನಿಗೆ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ಕೋಲಾರದ ತಲಗುಂದ ಗ್ರಾಮದ ಬಳಿ ಇರೋ ಸರ್ವೆ ನಂಬರ್ 34ರಲ್ಲಿನ 46 ಎಕರೆ ಗೋಮಾಳ ಜಾಗದಲ್ಲಿ ನಿವೇಶನ ರಹಿತರಿಗೆ ಸ್ಥಳ ನೀಡುವಂತೆ ಆಗ್ರಹಿಸಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕಳೆದ 3 ದಿನದಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ. ಸ್ಥಳಕ್ಕಾಗಮಿಸಿದ ಕೋಲಾರ ತಹಸೀಲ್ದಾರ್ ನಾಗರಾಜ್ ಪ್ರತಿಭಟನಾ ನಿರತ ಗ್ರಾಮಸ್ಥರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಮಾಲೂರು ಮೂಲದ ನಿವಾಸಿಗಳು ಅಕ್ರಮವಾಗಿ ಗ್ರಾಮದಲ್ಲಿನ ಗೋಮಾಳ ಜಮೀನು ಒತ್ತುವರಿ ಮಾಡಿದ್ದಾರೆ. ಸ್ಥಳೀಯರಿಗೆ ಮಾತ್ರ ನಿವೇಶನ ಹಂಚಿಕೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಈ ವೇಳೆ ಸ್ಥಳಕ್ಕೆ ಅರ್ಜಿ ಸಲ್ಲಿಕೆ ಮಾಡಿರುವ ಮಾಲೂರು ನಿವಾಸಿಗಳ ದಾಖಲೆ ಪರಿಶೀಲನೆ ನಡೆಸಿದ ತಹಸೀಲ್ದಾರ್ ಸರ್ವೆ ನಂಬರ್ 34ರಲ್ಲಿನ 46 ಎಕರೆ ಗೋಮಾಳ ಜಾಗದಲ್ಲಿ ಯಾರಿಗೂ ನಿವೇಶನ ಮಂಜೂರು ಮಾಡಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅವಕಾಶ ಕೊಡದೆ ಇಲ್ಲಿ ಉರಿಗ್ಲಿ ಗ್ರಾಮಕ್ಕೆ ಸೇರಿದ್ದು ಕುರಳ್ಳಿ ಮತ್ತು ಉರಿಗ್ಲಿ ಬುಸ್ನಹಳ್ಳಿ ಸೇರಿದ್ದು ಗ್ರಾಮಸ್ಥರಿಗೆ ಬಡವರಿಗೆ ಮನೆಗಳಿಲ್ಲದವರಿಗೆ ಅನಾನುಕೂಲ ಆಗಿ ಮೊನ್ನೆ ಮಳೆಯಲ್ಲಿ ಇದು ಮಾಡಿ ಅನಾನುಕೂಲವಾಗಿ ನೆನೆ ತಗೊಂಡು ಇಲ್ಲಿ ಅವಕಾಶ ಇಲ್ಲದವ್ರಿಗೆ ನೆಲೆ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ನಾನು ವಿನಯ ಮಾಡಿಕೊಳ್ತಾ ಇದ್ದೀನಿ. ಹಿರಿಯ ಕಾಂಗ್ರೆಸ್ಸಿಗ ಮಾಜಿ ಸಂಸದ ಎಚ್ಪಿ ಪಾಟೀಲ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಬಾದಾಮಿ ತಾಲೂಕಿನ ರಡ್ಡೇರ ತಿಮ್ಮಾಪುರದ ಸ್ವಗ್ರಾಮದಲ್ಲಿ ಹೃದಯಾಘಾತಕ್ಕೊಳಗಾಗಿದ್ದ ಎಚ್ಪಿ ಪಾಟೀಲ್ರನ್ನ ಕೂಡಲೇ ಬಾಗಲಕೋಟೆಯ ಕೆರೂಡಿ ಆಸ್ಪತ್ರೆಗೆ ಸೇರಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ. ಎಚ್ಪಿ ಪಾಟೀಲ ನಿಧನದಿಂದ ಕಾಂಗ್ರೆಸ್ನ ಹಿರಿಯ ಕೊಂಡಿಯೊಂದು ಕಳಚಿದಂತಾಗಿದೆ. ಇಂದು ಮಧ್ಯಾಹ್ನ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಇನ್ನುಳಿದ 10 ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಕೊಪ್ಪಳದ ಗವಿಮಠದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ನಡೆದ ದಾಸೋಹಕ್ಕೆ ಸಾವಿರಾರು ಜನ ಆಗಮಿಸಿದ್ರು. ಗವಿಮಠದ ಜಾತ್ರೆಯಲ್ಲಿ ನಡೆಯೋ ದಾಸೋಹ ತುಂಬಾನೇ ಫೇಮಸ್. ಪ್ರತಿ ವರ್ಷ ಅಪಾರ ಭಕ್ತರು ಆಗಮಿಸ್ತಾ ಇದ್ರು. ಆದರೆ ಕೊರೋನಾ ಕಾರಣದಿಂದಾಗಿ ಈ ಬಾರಿ ಸರಳವಾಗಿ ಆಚರಿಸಲಾಯಿತು. ಜಾತ್ರೆಯ ಸಂದರ್ಭದಲ್ಲಿ 15 ದಿನಗಳ ಕಾಲ ದಾಸೋಹ ನಡೆಸಲಾಗಿತ್ತು. ಇದನ್ನ ಮೊಟಕುಗೊಳಿಸಲಾಗಿದ್ದು ಕೊಂಚ ಮಟ್ಟಿಗೆ ಕೊರೋನಾ ರೂಲ್ಸ್ ರಿಲೀಫ್ ಮಾಡಿರೋದ್ರಿಂದ ನಿನ್ನೆ ಮಠದ ಭಕ್ತರಿಗೆ ದಾಸೋಹ ಏರ್ಪಡಿಸಲಾಗಿತ್ತು. ಸರಳ ಜಾತ್ರೆಯ ಮಧ್ಯೆಯೂ ಸಾವಿರಾರು ಜನ ಆಗಮಿಸಿದ್ರು. ಯಾರೂ ದಿಕ್ಕಿಲ್ಲದ ಬಡ ಮಹಿಳೆಗೆ ಊರಿನ ಯುವಕರೇ ಸಹಾಯಕ್ಕೆ ನಿಂತಿದ್ದಾರೆ. ಕೋಲಾರದಲ್ಲಿ ಕಳೆದ 4 ದಿನಗಳ ಹಿಂದೆ ನಡೆದ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಗೆದ್ದ ಹಣದಿಂದ 2 ಹಸುಗಳನ್ನ ಕೊಂಡು ಬಡ ಮಹಿಳೆಗೆ ನೀಡಿದ್ದಾರೆ. ಮುಳಬಾಗಿಲು ತಾಲೂಕಿನ ಕಪ್ಪಲ ಮಡಗು ಗ್ರಾಮದ ಸುಬ್ರಹ್ಮಣಿ ಅನ್ನೋರು ಕಳೆದ ತಿಂಗಳು ತಮ್ಮ ಮನೆಯ ಎದುರಿನ ಹಳೆ ಕಟ್ಟಡದ ಮೇಲ್ಚಾವಣಿ ಕುಸಿದು ಅಕಾಲಿಕವಾಗಿ ಸಾವನ್ನಪ್ಪಿದ್ರು. ಇದರಿಂದಾಗಿ ಕುಟುಂಬಕ್ಕೆ ದಿಕ್ಕಿಲ್ಲದಂತಾಗಿ ಜೀವನ ನಡೆಸೋದೇ ಕಷ್ಟವಾಗಿತ್ತು. ಇದನ್ನ ಗಮನಿಸಿದ ಸುಬ್ರಹ್ಮಣಿ ಸ್ನೇಹಿತರು ಹಾಗೂ ಗ್ರಾಮಸ್ಥರು ಏನಾದರೂ ಸಹಾಯ ಮಾಡಬೇಕು ಅಂತ 2 ಹಸುಗಳನ್ನ ನೀಡಿದ್ದಾರೆ. ಫಸ್ಟ್ ಮನೆಯವರ ಮಾರ್ಗದರ್ಶನದಲ್ಲಿ ಈ ಟೂರ್ನಮೆಂಟ್ ನಡೀಬೇಕಾಗಿದ್ದು ದುರಂತ ಕಾರಣಾಂತರಗಳಿಂದ ಮನೆಯವರು ನಮ್ಮಲ್ಲಿ ಇಲ್ಲ ಈಗ ಸದ್ಯಕ್ಕೆ. ಸೊ ಏನು ಮಾಡೋದು ಅಂತ ಅವ್ರದ್ದು ಅದಾಗದಾಗ ಇವರು ಮತ್ತು ಇನ್ನೊಬ್ಬರು ನಟರಾಜಣ್ಣ ಅಂತಿದ್ದಾರೆ. ಇವರಿಬ್ಬರು ಸೇರಿ ಪ್ಲ್ಯಾನ್ ಮಾಡಿದ್ರು. ಪ್ಲ್ಯಾನ್ ಮಾಡಿ ಇದರಿಂದ ಅವ್ರ ಕುಟುಂಬಕ್ಕೆ ಏನಾದರೂ ಒಂದು ಸಹಾಯ ಅಂದರೆ ಇದರ ಹಸು ಆಗಲಿ ಇಲ್ಲ ಇನ್ನೊಂದು ಬೇರೆ ದೊಡ್ಡದಾಗಿ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಪ್ಲಾನಿಂಗ್ ಇತ್ತು. ನಮ್ಮೂರಲ್ಲಿರುವ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಾಗೂ ಹಿರಿಯರಿಗೆಲ್ಲ ಈ ವಿಷಯ ತಿಳಿಸಿದ್ವಿ. ಅದೇ ರೀತಿ ಅವರು ನಮಗೆ ಸಹಕಾರ ಕೊಟ್ಟರು. ಅವರು ಒಬ್ಬ ಪ್ಲೇಯರ್ ಆಟಗಾರ, ಅದರಿಂದ ಅವ್ರಿಗೆ ಆಸೆ ಇತ್ತು ಕ್ರಿಕೆಟ್ ಯಾವಾಗೂ. ಇದ್ರ ಮುಂಚೆ ಕೂಡ ನಾವು ಒಂದು 2 ಸತಿ ಸೀಸನ್ ನಡೆಸಿದ್ದೀವಿ KPL ಟೂರ್ನಿ ಅಂತ. ಅದರಿಂದ ಅದನ್ನು ಆಡಿ ಅವ್ರಿಗೆ ಅರ್ಪಣೆ ಮಾಡಬೇಕು ಆ ಟೂರ್ನಿಮೆಂಟ್ನ ಅಂತ ಸೇರಿ. ಮೂಕ ಪ್ರೇಮಿಗಳ ಪ್ರೀತಿಗೆ ವಾಟ್ಸ್ಆಪ್ ಸೇತುವೆಯಾಗಿದೆ. ಕೈ ಸನ್ನೆ ಕಣ್ಸನ್ನೆ ಮಾಡ್ತಿದ್ದವರಿಗೆ ವಾಟ್ಸ್ಆಪ್ ವರದಾನವಾಗಿದೆ. ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಡಬಗೆರೆ ಗ್ರಾಮದ ಅಕ್ಷತಾ ಹಾಗೂ ರಾಣಿಬೆನ್ನೂರು ತಾಲೂಕಿನ ಮೇಡ್ಲೇರಿ ಗ್ರಾಮದ ಸಂಜು ವಾಲ್ಮೀಕಿ ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ. ವಿರೋಧದ ನಡುವೆಯೂ ನವಜೋಡಿ ಹಸೆಮಣೆ ಏರಿದೆ. ಇಬ್ಬರೂ ದಾವಣಗೆರೆ ನಗರದ ಮೌನೇಶ್ವರ ಕಿವುಡ ಹಾಗೂ ಮೂಗರ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. 10ನೇ ತರಗತಿವರೆಗೂ ಅದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದಾರೆ. ನಂತರ ಸಂಜು ವಾಲ್ಮೀಕಿ ಬೆಂಗಳೂರಿನಲ್ಲಿ ITI ಮಾಡಿ ಖಾಸಗಿ ಕಂಪನಿಯೊಂದಕ್ಕೆ ಉದ್ಯೋಗಕ್ಕೆ ಸೇರಿದ್ದಾರೆ. ಮೊಬೈಲ್ ವಾಟ್ಸ್ಆಪ್ನಲ್ಲಿ ಆಗಾಗ ಮೆಸೇಜ್ ಮಾಡ್ತಾ ಇದ್ದ ಇಬ್ಬರ ನಡುವೆ ಪ್ರೇಮಾಂಕುರವಾಗಿದೆ. ಆದರೆ ಇದಕ್ಕೆ ವಿರೋಧಿಸಿದ ಅಕ್ಷತಾಳ ಸಹೋದರ ಹರಪನಹಳ್ಳಿ ತಾಲೂಕಿನ ಚಿಟಗೇರಿ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಪ್ರಕರಣ ದಾಖಲಿಸಿದ್ರು. ಹೀಗಾಗಿ ಇಬ್ಬರನ್ನು ಪೊಲೀಸರು ಠಾಣೆಗೆ ಕರೆಸಿದಾಗ ಇಬ್ಬರೂ ಪ್ರೀತಿಸೋದಾಗಿ ಹೇಳಿದ್ದಾರೆ. ಆಕಸ್ಮಿಕ ಬೆಂಕಿಗೆ ಕಬ್ಬು ಬೆಳೆ ಹೊತ್ತಿ ಉರಿದ ಘಟನೆ ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನಲ್ಲಿ ನಡೆದಿದೆ. ಆಕಸ್ಮಿಕವಾಗಿ ತಗುಲಿದ ಬೆಂಕಿಯಿಂದಾಗಿ 80 ಎಕರೆ ಕಬ್ಬು ಸಂಪೂರ್ಣ ಭಸ್ಮವಾಗಿದೆ.
ದಿಢೀರ್ ಬೆಂಕಿ ಹೊತ್ತಿದ್ರಿಂದ ಅಕ್ಕಪಕ್ಕದ ಜಮೀನಿಗೂ ಬೆಂಕಿ ವ್ಯಾಪಿಸಿದೆ. 2 ರೈತರ ಹೊಲಗಳಿಗೆ ಬೆಂಕಿ ವ್ಯಾಪಿಸಿದ್ರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಬ್ಬು ಬೆಂಕಿಗಾಹುತಿಯಾಗಿದೆ. ಮೊನ್ನೆಯೂ ಸಹ ಕೆಲಘಟಕಿ ತಾಲೂಕಿನಲ್ಲೇ ಇದೇ ರೀತಿ ಬೆಂಕಿ ಅವಘಡ ಸಂಭವಿಸಿತ್ತು. ಕಬ್ಬು ತುಂಬಿಕೊಂಡು ಹೋಗ್ತಾ ಇದ್ದ ಲಾರಿ ಹೊತ್ತಿ ಉರಿದಿತ್ತು. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿಯ ಯೂಟ್ಯೂಬ್ ಚಾನೆಲ್ನ ಚಂದಾದಾರರು 1 ಕೋಟಿ ತಲುಪುವ ಮೂಲಕ ಅತ್ಯಂತ ಹೆಚ್ಚಿನ ಚಂದಾದಾರರನ್ನ ಹೊಂದಿರುವ ಭಾರತದ ರಾಜಕಾರಣಿ ಎಂಬ ದಾಖಲೆ ಸೃಷ್ಟಿಸಿದ್ದಾರೆ. ಪ್ರಧಾನಿ ಮೋದಿ ಅವರ ಯೂಟ್ಯೂಬ್ ಚಂದಾದಾರರ ಸಂಖ್ಯೆ 1 ಕೋಟಿ ದಾಟಿದೆ. ವಿವಿಧ ವೇದಿಕೆಗಳಲ್ಲಿ ಭಾರಿ ಅನುಯಾಯಿಗಳನ್ನು ಹೊಂದುವ ಮೂಲಕ ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಗಮನ ಸೆಳೆದಿದ್ದಾರೆ. ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ಗೆ ಯೂಟ್ಯೂಬ್ ವಾಹಿನಿಯಲ್ಲಿ 7 ಲಕ್ಷ ಅನುಯಾಯಿಗಳಿದ್ದು, ಬ್ರೆಜಿಲ್ ಅಧ್ಯಕ್ಷ ಜೈಲ್ ಬೋಲ್ಸೊನಾರೋಗೆ 36 ಲಕ್ಷ, ಮೆಕ್ಸಿಕೋದ ಅಧ್ಯಕ್ಷ ಆಂಡ್ರೆಸ್ಗೆ 30.7 ಲಕ್ಷ, ಇಂಡೋನೇಷ್ಯಾ ಅಧ್ಯಕ್ಷ ಜೋಕೋ ಮಿಡೋಗೆ 28.8 ಲಕ್ಷ, ಶ್ವೇತ ಭವನ 19 ಲಕ್ಷ ಅನುಯಾಯಿಗಳನ್ನು ಹೊಂದಿದೆ. ಕನ್ನಡ ಪುಸ್ತಕದಲ್ಲಿ ಮಲಯಾಳಂ ನಟ ಪೋಸ್ಟ್ ಮ್ಯಾನ್ ಆಗಿದ್ದಾರೆ. ಮಲಯಾಳಂ ನಟ ಕುಂಚಕೋ ಬೋಬನ್ ಫೋಟೋವನ್ನ ಪಠ್ಯದಲ್ಲಿ ಪೋಸ್ಟ್ ಮ್ಯಾನ್ ರೀತಿ ಬಿಂಬಿಸಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಅದೇ ಪುಸ್ತಕದ ಫೋಟೋ ಇನ್ಸ್ಟಾಗ್ರಾಂನಲ್ಲಿ ನಟ ಶೇರ್ ಮಾಡಿಕೊಂಡಿದ್ದಾರೆ. ಕೊನೆಗೆ ನನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ ಅಂತ ಜೋಕ್ ಮಾಡಿದ್ದಾರೆ. ಹಾಗೆಯೇ ಮಲಯಾಳಂ ನಟನ ಫೋಟೋ ಕರ್ನಾಟಕದ ಪಠ್ಯದಲ್ಲಿ ಪ್ರಕಟವಾಗಿಲ್ಲ ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಕಟಣೆ ಹೊರಡಿಸಿ ಸ್ಪಷ್ಟನೆಯನ್ನ ನೀಡಿದೆ. ಯಶ್ದುಲ್ ನಾಯಕತ್ವದ ಭಾರತ ಯುವ ಪಡೆ 19 ವರ್ಷದೊಳಗಿನವರ ಕ್ರಿಕೆಟ್ ವಿಶ್ವಕಪ್ ಜಯದ ಕನಸು ಕಾಣ್ತಾ ಇದೆ. ಇಂದು ನಡೆಯೋ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. 4 ಬಾರಿ ಚಾಂಪಿಯನ್ ಆಗಿರೋ ಭಾರತ ತಂಡ ಈಗ ಮತ್ತೊಮ್ಮೆ ಪ್ರಶಸ್ತಿ ಸಂಭ್ರಮ ಆಚರಿಸುವತ್ತ ಚಿತ್ತ ನೆಟ್ಟಿದೆ. ಟೂರ್ನಿಯ ಅಭ್ಯಾಸ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನ ಯಶ್ ತಂಡ ಮಣಿಸಿತ್ತು. ಇದರಿಂದಾಗಿ ಆತ್ಮವಿಶ್ವಾಸ ಹೆಚ್ಚಿದೆ. ಭಾರತಕ್ಕೆ ತಿರುಗೇಟು ನೀಡಲು ಆಸ್ಟ್ರೇಲಿಯಾ ತಂಡ ಸಜ್ಜಾಗಿದೆ. ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿಗೆ ಆಟಗಾರರ ಶಾರ್ಟ್ ಲಿಸ್ಟ್ ಅನ್ನು ಬಿಸಿಸಿಐ ಪ್ರಕಟಿಸಿದೆ. ಈ ಹಿಂದೆ ಮೆಗಾ ಹರಾಜಿಗೆ ಹೆಸರು ನೋಂದಾಯಿಸಿಕೊಂಡಿದ್ದ 1214 ಆಟಗಾರರ ಪಟ್ಟಿಯಿಂದ ಒಟ್ಟು 590 ಆಟಗಾರರನ್ನು ಆಯ್ಕೆ ಮಾಡಲಾಗಿದೆ. ಫೆಬ್ರವರಿ 12 ಮತ್ತು 13ರಂದು ಮೆಗಾ ಹರಾಜು ನಡೆಯಲಿದ್ದು 590 ಆಟಗಾರರ ಹೆಸರು ಕಾಣಿಸಿಕೊಳ್ಳಲಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆ